ಏನಾಯ್ತು ಏನಾಯ್ತು? ಹಾ, ಚೈನ್ಸ್ ಪ್ಯಾಕೆಟ್ ಹೋಗಿದ್ಯಾ? ಸರಿ, ಟೋ ಮಾಡ್ತೀನಿ. ಅದಕ್ಕೋ ಮೆಕ್ಯಾನಿಕ್. ಹಾಂ, ಅದಕೊಳ್ಳಿ. ನಮ್ಮ ಡೆಲಿವರಿ ಬಾಯ್ಸ್ಗೆ ಕಷ್ಟ ಅಂದರೆ ವೆಹಿಕಲ್ಸು ಜಾಸ್ತಿ ರಿಪೇರಿ ಆಗೋದು, ಪಂಚರ್ಗಳು, ಇಲ್ಲ ಹೆವಿ ಮೇಜರ್ ಪ್ರಾಬ್ಲಮ್ಸ್ ಬರೋದಂದರೆ ಇಂಜನ್ ವರ್ಕ್ ಹೋಗಿರೋ. ಯಾಕಂದರೆ ದಿನಕ್ಕೆ 200-250 ಕಿಲೋಮೀಟ್ರು ಟ್ರಾವೆಲ್ ಆಗುತ್ತೆ. ಅದಕ್ಕೋಸ್ಕರ ಚೇಂಜ್ ಫ್ಯಾಕ್ಟ್ರಿಗಳು ತುಂಬ ಹೋಗ್ತಾ ಇರ್ತವೆ. ತಿಂಗಳಿಗೊಂದು ಚೇಂಜ್ ಮಾಡಬೇಕು ಗುರು, ಹೇಳ್ಬೇಕು ಅಂದರೆ ಪಕ್ಕ ಒಂದು ತಿಂಗಳಿಗೊಂದು ಚೇಂಜ್ ಮಾಡಲೇಬೇಕಾಗತ್ತೆ. ಎಷ್ಟು ಲೋ ವೆಯ್ಟ್ ಇದೆ ಅಲ್ವಾ ಇದು. ಸುಮ್ಮನೆ ಹಂಗೆ ಕಾಲಿಟ್ಕೊಂಡಿದ್ರೆ ಹೊಲ್ಟೈತಾ ಇದೆ ಗುರು, ವೆಯ್ಟೇ ಇಲ್ಲ ಗಾಡಿ. ಸೈಡ್ ಬಾಣ. ಏನು ಗುರು, ಒನ್ ವೇನಲ್ಲಿ ಹೋಗಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಇವರು. ತೆರಿಗೆ ಅಣ್ಣ, ನೀನು ಒನ್ ವೇನಲ್ಲಿ ಬರ್ಬೇಕಾ? ನಾಯಿ ಕೂಡ ಒನ್ ವೇನಲ್ಲಿ ಬರ್ತಿದೆ ಗುರು. ಏನ್ ಜನರು ಬರೋದ್ರಲ್ಲಿ ತಪ್ಪಿದ್ಯಾ? ಎಲ್ಲೈತೆ ಗ್ಯಾರೇಜು? ಆಯ್ತಾ? ಓಕೆ. ಹಾ, ಒಬ್ಬರು ಮುಖದಲ್ಲಿ ನಗು ನೋಡೋದಕ್ಕಿಂತ ನಮಗೆ ಅದ್ರಗಿಂತ ಇನ್ನೇನು ಬೇಕು ಹೇಳಿ. ನಾವು ದುಡಿತೀವೋ ಇರ್ತೀವೋ, ನಮಗೆ ಯೋಗ್ಯತೆ ಏನು ಅಂತ ನಾವು ಒಬ್ಬರು ಮುಖದಲ್ಲಿ ಆ ನಗು ನೋಡ್ತೀವಲ್ಲ, ಸೊ ಅದರಲ್ಲಿ ಗೊತ್ತಾಗುತ್ತಾ ನಾವು ಏನು ಅಂತ.